ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ಟ್ಯೂಸ್ಡೇ. ನಮ್ಮ ಚಿಕ್ಕಂದ ಎಕ್ಸಾಮ್ಸ್ ಬೋರ್ಡ್ ಎಕ್ಸಾಮ್ಸ್ ಅದಾವಲ್ಲ ಅವ್ರಿಗೆ 10th CBS ಇದ್ದು. ಸೊ ಎಕ್ಸಾಮ್ ಇದ್ದಾಗೆಲ್ಲ ಸುಟಿ ಐತಿ, ಹಾಗಾಗಿ 2 days ಈಗ ಕಂಟಿನ್ಯೂಸ್ ಸುಟಿ ಐತಿ. ಆಮೇಲೆ 1 day ಸ್ಕೂಲ, ಆಮೇಲೆ 1 day ಸ್ಕೂಲ, ಆಮೇಲೆ ಸುಟಿ ಹಿಂಗದಾವು. ಈ ವೀಕೆಲ್ಲ ಫುಲ್ ಸುಟಿ ಐತಿ. ಅದಕ್ಕಾಗಿ ನಮ್ಮ ಚಿಕ್ಕು ಊರಿಗೆ ಹೊಂಟಾಳು. ಚಿಕ್ಕು ಹೊಂಟದಕ್ಕೆ ನಮ್ಮ ಚರುನು ಹೋಗ್ತೇನೆ ಅಂತ ಹೇಳ್ತಾಳು. ಸೊ ಚರು ಮತ್ತು ಚಿಕ್ಕು ಇಬ್ಬರು ಊರಿಗೆ ಹೊಂಟಾರು. ಈಗ ನಾ ಚಿಕ್ಕುನ ಚರುನ ಇಬ್ಬರನ್ನು ಬಿಡಾಕ ಹೋಗತ್ತೇನು. ಚಿನ್ನ ನಮ್ಮನ್ನು ಬೈಲೊಂಗಲ್ ತನಕ ಬಿಡ್ತಾನು. ಬೈಲೊಂಗಲಿಂದ ನಾ ಬೆಳಗಾವ್ ತನಕ ಹೋಗ್ತೇನು. ಬೆಳಗಾವ್ ತಕ ನಾ ಬಿಡ್ತೇನೆ. ಹಾಂ, ಬೆಳಗಾವ್ಕ ಅವ್ರ ಅಜ್ಜಿ ಬರತ್ತಾಳು. ಅವ್ರ ಅಜ್ಜಿ ಕರ್ಕೊಂಡು ನಮಗೆ ಬೈಲೊಂಗಲ್ಗೆ ಚಿನ್ನ ಬಿಟ್ಟು ಹೋದ. ಬಸ್ ಸಿಕ್ಕಿತ್ತು. ಆಲ್ಮೋಸ್ಟ್ ಒಂದು 15 minutes ಆಯ್ತು ನಾವು ಬಸ್ದಾಗ ಕೂತೀನಿ. ನಾನ್ ಸ್ಟಾಪ್ ಬಸ್ ಇದೆ, ಎಲ್ಲಿ ಸ್ಟಾಪ್ ಮಾಡೋಂಗಿಲ್ಲ. ನಮ್ಮ ಚರು ಓಡಿಗ ಅಜ್ಜಿ ಕಡೆ ಹೋದ್ಲಾಗಿ ತಿನ್ಸ ಕೊಡಿಸ್ತಾಳೆ ಬಾಯಿನ ಅಂತೇಳಿ ತಿನ್ಸೋ ಸಂಬಂಧ. ನಾವೀಗ ಮಂಗಳ ಶಾಪಿಂಗ್ ಮಾಲ್ಗೆ ಹೊಂಟೇವು ರಿಕ್ಷಾದಾಗ. ಆಮೇಲೆ ಇಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ ನಾವು ವಾಪಸ್ ಆಟೋದಾಗ ಹೊತ್ತ ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ದು. ಆಮೇಲೆ ಇವಾಗ ನೆಕ್ಸ್ಟ್ ನಮ್ಮ ಚರುಗ ಒಂದು ಸ್ವಲ್ಪ ತಿನ್ನಾಕ ಕೊಡಿಸಿ ಬಸ್ದಾಗ ಕಳಿಸ್ಕೊಟ್ಟಿನು. ಬಾಯ್ ಬಾಯ್ ಚರು. ನಮ್ಮ ಚರೋತ್ತು ಫುಲ್ ಕನ್ಫ್ಯೂಷನ್ ಸ್ಟೇಟ್ದಾಗಿದ್ದಳು. ನಮ್ಮ ಮಮ್ಮಿ ಯಾಕೆ ಕೆಳಗೆ ನಿಂತು ಬಾಯ್ ಮಾಡತ್ತಾಳು, ಬಸ್ದಾಗ ಯಾಕೆ ಹತ್ತಾತಿಲ್ಲ ಅಂಥೇಳಿ ಯಾಕೆ ಕನ್ಫ್ಯೂಷನ್ದಾಗ ನೋಡಾತಿದ್ಲು. ಆದ್ರೆ ಆಕಿನ ಬಿಟ್ಟ ಹೊಂಟೇನಂತ ಗೊತ್ತಿರಲಿಲ್ಲ ಆಕಿಗೆ. ನಮ್ಮ ಚಿಕ್ಕು ಚರೋನ್ ಬಿಟ್ಟು ಬಂದೇನೆ ಈಗ. ಇಲ್ಲ ಕೂತಿ ಪಾಪನ ಕೂಸ್ಕೊಂಡು ಬಿಟ್ಟು ಬೈನ್. ಶಿವ ಸಾಕಾಯ್ತು ಬಸ್ದಾಗ. ಈ ನೋಡ್ರಿ ಟೈಮ್ 4:22 ಆಯಿತು. ಜಸ್ಟ್ ಮನೆಗೆ ಬಂದು ನಮ್ಮ ಚಿಕ್ಕನ ಬ್ಯಾಗ ಚರು ಫಸ್ಟ್ ಟೈಮ್ ನಮ್ಮ ಚರು ನಾನು ಬಿಟ್ಟಿದ್ದಾಳು. ಹೆಂಗಿರ್ತಾಳು ಏನೋ ಕಿನ್ ಬ್ಯಾಗ ಇಲ್ಲೆಲ್ಲ ಓಡಾಡ್ತಿತ್ತೀಗ ಮಮ್ಮ ಮಾಡ್ಕೋತ. ಇವತ್ತಿಲ್ಲ, ಒಂಥರ ಬೇಜಾರಾಗತೈತಿ. ಸೊ ಈ ಲಾಗ್ನ ನಾ ಇಲ್ಲಿಗೆ ಇವತ್ತಿನ ಈ ಲಾಗ್ನ ನಾ ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೋತೇನು. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.